ಭಾಗ್ಯಲಕ್ಷ್ಮಿ ಸೀರಿಯಲ್ ಪೂಜಾ ಪ್ಲಾನ್ ಮುಂದೆ ಶ್ರೇಷ್ಠ ಉಳಿವಿಗೆ ಜಾಗವಿಲ್ಲ. ಭಾಗ್ಯ ಹೇಗೆ ಕಾಣ್ತಾಳೆ ನೋಡಿ. ಪೂಜಾ ಮಾಡುವ ಒಂದೊಂದು ಹೊಸ ಪ್ಲಾನ್ ಹಿಂದೆ ಶ್ರೇಷ್ಠ ಕತೆ ಮುಗೀತು ಅಂತಾನೆ ಇಟ್ಕೊಳ್ಳಿ. ಅವಳಿಗೆ ಎಷ್ಟು ಇರಿಸು ಮುರಿಸು ಆಗಬೇಕು, ಎಷ್ಟು ಇವಳು ಮಾತನಾಡ್ತಾ ಇದ್ದಾಳೆ. ಭಾಗ್ಯಗೆ ಸೀರೆ ಉಡಿಸೋಣ ಬಾ ಅಂತ ಶ್ರೇಷ್ಠ ಅವಳನ್ನು ಕರೆದುಕೊಂಡು ಬಂದಿದ್ದಾಳೆ. ಆದರೆ ಅವಳು ಬರುವಷ್ಟರಲ್ಲಿ ಭಾಗ್ಯಗೆ ಸೀರೆ ಉಟ್ಟಿಸಿಕೊಂಡಿರ್ತಾಳೆ. ಹಾಗಾಗಿ ನಾನು ಮತ್ತೆ ಉಡಿಸೋದಿಲ್ಲ ಎಂದು ಶ್ರೇಷ್ಠ ಹೇಳುತ್ತಾಳೆ. ಹಾಗೆಲ್ಲ ಆಗೋದಿಲ್ಲ, ಇದು ಪಾರ್ಟಿ ವೇರ್ ಸೀರೆ, ಇದನ್ನು ಹೇಗೆ ಉಡುವುದಿಲ್ಲ. ನಾನು ಅಕ್ಕನಿಗೆ ಸೀರೆ ಉಡಿಸ್ತೀನಿ, ನೀವು ಸ್ವಲ್ಪ ಹೇರ್ ಸ್ಟೈಲ್ ನೋಡಿಕೊಳ್ಳಿ ಅಂತ ಹೇಳ್ತಾಳೆ. ಆಗ ಭಾಗ್ಯ ಅದೆಲ್ಲ ಏನು ಬೇಡ ಅಂತ ಹೇಳ್ತಾಳೆ. ಇನ್ನಷ್ಟು ಇರಿಟೇಟ್ ಆಗುತ್ತದೆ. ನನ್ನ ಬಾಯ್ ಫ್ರೆಂಡಿನ ಹೆಂಡ್ತಿನ ನಾನೇ ರೆಡಿ ಮಾಡಬೇಕಾ ಅಂತ ಶ್ರೇಷ್ಠ ಮನಸ್ಸಿನಲ್ಲಿ ಆಲೋಚನೆ ಬರುತ್ತದೆ. ಅಕ್ಕ ಎಷ್ಟು ಸೂಪರ್ ಆಗಿದ್ದಾಳೆ ಗೊತ್ತಾ ಅವಳ ಮುಂದೆ, ನೀವೆಲ್ಲ ಏನೂ ಅಲ್ಲ ಅಂತ ಪೂಜಾ ಚುಚ್ಚಿ ಮಾತನಾಡ್ತಾಳೆ ಶ್ರೇಷ್ಠಗೆ. ಶ್ರೇಷ್ಠ ಮಾತಿಗೂ ಉರಿದುಕೊಳ್ಳುತ್ತಾಳೆ. ಪೂಜಾ ಬಿಡುವುದಿಲ್ಲ, ಇನ್ನಷ್ಟು ಅವಳಿಗೆ ಚುಚ್ಚಿ ಮಾತನಾಡ್ತಾಳೆ. ಭಾಗ್ಯ ಇದೆಲ್ಲ ಯಾಕೆ, ನಾನು ರೆಡಿ ಆಗ್ತಿದ್ದೇನಲ್ಲ, ಇಷ್ಟೇ ಸಾಕು ಅಂತ ಹೇಳ್ತಾಳೆ. ಆದರೆ ಪೂಜಾ ಇವಳು ಚೆನ್ನಾಗಿ ಕಾಣಬೇಕು, ತಾಂಡವ್ಗೆ ಇವಳ ಮೇಲೆ ಆಸೆ ಆಗಬೇಕು ಎನ್ನುವ ಕಾರಣಕ್ಕೆ ತುಂಬ ಚೆನ್ನಾಗಿ ರೆಡಿ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾಳೆ. ಪೂಜಾ ತಾನು ಅಂದುಕೊಂಡಿದ್ದನ್ನು ಮಾಡಿಯೇ ಮಾಡುತ್ತಾಳೆ. ಅವಳು ಶ್ರೇಷ್ಠಳನ್ನು ಈ ಷರತ್ತಿನಲ್ಲಿ ಸೋಲಿಸಬೇಕು ಎಂದು ಅಂದುಕೊಂಡಿದ್ದಾಳೆ. ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲದೆ ಅವಳಿಗೆ ಕುಸುಮ ಸಪೋರ್ಟ್ ಕೂಡ ಇದೆ. ಭಾಗ್ಯ ಶ್ರೇಷ್ಠ ಹತ್ತಿರ ನೀವೇ ನಿಲ್ಲಿ ಎಂದು ಕೇಳ್ತಾರೆ. ಅಂದು ನನಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ ಎಂದು ಉತ್ತರ ಕೊಡುತ್ತಾಳೆ. ಇದನ್ನು ಕೇಳಿ ಭಾಗ್ಯ ಹೌದಾ ಅಂತ ಸುಮ್ಮನಾಗ್ತಾಳೆ. ಅನ್ಯತಾ ಏನು ಭಾವಿಸೋದಿಲ್ಲ, ನೀನು ಯಾವತ್ತಿನ ಹಾಗೆ ಇದ್ರೆ ನಾನು ಅತ್ತೆ ಹತ್ರ ಬಯಸ್ಕೊಳ್ಬೇಕಾಗುತ್ತದೆ ಎಂದು ಪೂಜೆ ಹೇಳ್ತಾಳೆ. ಆದರೂ ಭಾಗ್ಯ ಬೇಡ ಅಂತ ಇರ್ತಾರೆ. ನೀನು ಬೇಡ ಅಂದರೆ ನಾನು ಕುಸುಮ ಅತ್ತೆನ ಕರಿತೀನಿ ಅಂತಾಳೆ ಪೂಜಾ. ಶ್ರೇಷ್ಠಗೆ ತುಂಬ ಇರಿಟೇಟ್ ಆಗುತ್ತದೆ. ಕುಸುಮ ಹೆಸರು ಹೇಳಿ ಇವಳು ಆಗಾಗ ನನ್ನ ಹೆದರಿಸ್ತಾ ಇರ್ತಾಳೆ ಅನ್ನೋದು ಅವಳಿಗೆ ಅರ್ಥ ಆಗುತ್ತದೆ. ಮುಂದೆ ಏನಾಗುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.